ಈಗ ಕೃತಿಕಾ ಮರ್ಡರ್ ಕೇಸ್ ವಿಚಾರಕ್ಕೆ ಬರೋಣ. ಕೃತಿಕಾ ಕೊಲೆ ರಹಸ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆಗಾರ ಮಹೇಂದ್ರ ಈತ ಒಂದೊಂದೇ ಸತ್ಯಗಳನ್ನ ಬಿಚ್ಚಿಡ್ತಾ ಇದ್ದಾನೆ. ಈ ಕುರಿತಂತೆ ಪವರ್ ಟಿವಿಯಲ್ಲಿ ಈ ಕ್ಷಣದ ಮಹೇಂದ್ರ ಸ್ಕೆಚ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಬ್ರೇಕ್ ಮಾಡ್ತಾ ಇದೆ. ಪೊಲೀಸರ ಮುಂದೆ ಆರೋಪಿ ಮಹೇಂದ್ರ ತಪ್ಪು ಒಪ್ಪಿಕೊಂಡಿದ್ದಾನೆ. ಏನಂತ? ಪತ್ನಿ ಕೃತಿಕಾಳನ್ನ ಕೊಂದಿದ್ದು ನಾನೇ. ಆರೋಪಿ ಮೊಬೈಲ್ನಲ್ಲಿ ಸ್ಫೋಟಕ ಮಾಹಿತಿಗಳು ಸಿಕ್ಕಿದೆ. ಆತ ಒಂದು ಮೆಸೇಜ್ ಕಳಿಸಿದ್ದಾನೆ. ಏನಂತ ಗೊತ್ತಾ? ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತ. ಹೆಂಡತಿಯೂ ಸಾಯಬೇಕು, ತಾನು ಕೆಟ್ಟವನಾಗಬಾರದು ಹೀಗಂತ ಪ್ಲಾನ್ ಮಾಡಿದ್ದ. ಆಸ್ತಿಯೂ ಸಿಗಬೇಕು ಅಂತ ಪಕ್ಕಾ ಪ್ಲಾನ್ ಮಾಡಿದ ಈ ಮಹೇಂದ್ರ. ಡಾಟಾ ರಿಟ್ರೀವ್ ಮಾಡಿದ್ದ ಸಂದರ್ಭದಲ್ಲಿ ಆ ಮಾಹಿತಿಗಳು ಪತ್ತೆಯಾಗಿದೆ. ತನಿಖಾಧಿಕಾರಿ ಅನಿಲ್ ಕುಮಾರ್ ಎದುರು ತಪ್ಪೊಪ್ಕೊಂಡಿದ್ದಾನೆ ಈಗ ಮಹೇಂದ್ರ. ಕೊನೆಗೂ ಕೃತಿಕಾ ಕೊಲೆಯ ರಹಸ್ಯವನ್ನ ಕಿಲ್ಲರ್ ಡಾಕ್ಟರ್ ಬಿಚ್ಚಿಡ್ತಾ ಇದ್ದಾನೆ. ತಾನೇ ಕೊಂದಿದ್ದಾಗಿ ತಪ್ಪು ಒಪ್ಪಿಕೊಂಡಿದ್ದಾನೆ. ಜೊತೆಗೆ ಒಬ್ಬರಿಗೆ ಮೆಸೇಜ್ ಮಾಡಿಯೂ ಕೂಡ ಸಿಕ್ಕಾಕೊಂಡಿದ್ದಾನೆ. ಒಬ್ಬರಿಗೆ ಮೆಸೇಜ್ ಮಾಡಿದ್ದ ಇವನು. ಏನಂತ? ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತ ಮಾಡಿಬಿಟ್ಟು ಆ ಮೆಸೇಜ್ ಮಾಡಿ ಡಿಲೀಟ್ ಮಾಡಿಬಿಟ್ಟಿದ್ದ. ಅದನ್ನ ಡಾಟಾ ರಿಟ್ರೀವ್ನಲ್ಲಿ ತನಿಖೆ ವೇಳೆ ಪತ್ತೆ ಹಚ್ಚಿ ಆತನ ಮುಂದೆ ಇಟ್ಟಂತ ಸಂದರ್ಭದಲ್ಲಿ ಆತ ಒಪ್ಕೊಂಡಿದ್ದಾನೆ. ಹಾಗಾದ್ರೆ ಆತ ಯಾರಿಗೆ ಮೆಸೇಜ್ ಮಾಡಿದ್ದ? ಇದ್ರ ಬಗ್ಗೆ ಕೇಳೋಣ ನಮ್ಮ ಪ್ರತಿನಿಧಿ ವೆಂಕಟೇಶ್ ಅವರ ಜೊತೆ. ವೆಂಕಟೇಶ್, ಈ ಕೊಲೆ ಆದ ನಂತರ ಡಾಕ್ಟರ್ ಒಬ್ಬರಿಗೆ ಮೆಸೇಜ್ ಮಾಡಿದ್ದ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಯಾರಿಗೆ ಮೆಸೇಜ್ ಮಾಡಿದ್ದ ಆತ? ಜೊತೆಗೆ ಈ ಪ್ರಕರಣಕ್ಕೂ ಅವ್ರಿಗೂ ಏನ್ ಸಂಬಂಧ ಅಂತ? ಶರತ್, ಈಗ ಏನು ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ತನಿಖೆಯ ಭಾಗವಾಗಿ ಪೊಲೀಸರು ಈಗಾಗಲೇ ಸಾಕಷ್ಟು ಅಂಶಗಳನ್ನ ಈಗ ಕಲೆಕ್ಟ್ ಮಾಡಿರುವಂತ, ಅದರ ಆಧಾರದ ಮೇಲೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಈಗ ಆ ಪ್ರಕರಣ ಸಂಬಂಧಪಟ್ಟಂತೆ ಆರೋಪಿ ಹೇಳಿರುವಂತಹ ಕೆಲವು ಅಂಶಗಳು ಕೂಡ ಈಗ ಪತ್ತೆಯಾಗಿರುವಂತದ್ದು. ಅಂದ್ರೆ ಆತ ಹತ್ಯೆ ಆದ ನಂತರ ಒಂದು ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತ ಹೇಳಿ ಒಂದು ಮೆಸೇಜ್ ಅನ್ನು ಕೂಡ ಕಳಿಸಿರ್ತಾನೆ. ಅದಾದ ಬಳಿಕ ಏನು ಒಂದು ಚಾಟ್ ಮಾಡಿರ್ತಾನೆ, ಅದನ್ನು ಕೂಡ ಮೊಬೈಲ್ ನಲ್ಲಿ ರಿಟ್ರೀವ್ ಮಾಡಿದ್ದಾರೆ. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಏನು ಆತ ಕೊಟ್ಟಿದ್ದಂತ ಪ್ರೊಪೋಫೋಲಾ ಅಂತ ಅಂಶಗಳೇನೈತೆ ಆ ದೇಹದಲ್ಲಿ ಪತ್ತೆ ಆಗಿರುವಂತದ್ದು ಮತ್ತೆ ಅದನ್ನ ಖರೀದಿ ಮಾಡಿರೋದಕ್ಕೂ ಕೂಡ ಈಗ ಸಾಕ್ಷಿಗಳು ಸಿಕ್ಕಿರುವಂತದ್ದು. ಪ್ರಮುಖವಾಗಿ ಈ 4 ಅಂಶಗಳನ್ನ ಆಧಾರದ ಮೇಲೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೂ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಅಂದ್ರೆ ಈಗ ಈತನಿಗೆ ಆಸ್ತಿ ಬೇಕಾಗಿತ್ತು, ಆದ್ರೆ ಆಕೆಯನ್ನ ಹತ್ಯೆಯನ್ನ ಮಾಡಿದ್ರೆ ಈತನಿಗೆ ಸಿಗೋದಿಲ್ಲ. ಅಂದ್ರೆ ಕೊಲೆ ಆರೋಪ ಪಟ್ಟವನ್ನ ಪಡ್ಕೊಳ್ಬೇಕಾಗುತ್ತೆ. ಇನ್ನು ಡಿವೋರ್ಸ್ ಕೊಟ್ಟರು ಕೂಡ ಸಿಗೋದಿಲ್ಲ. ಅಂದ್ರೆ ಆಸ್ತಿ ಬೇಕು, ಕೆಟ್ಟವನಾಗಬಾರ್ದು, ಆದ್ರೆ ಕೃತಿಕಾನ ಹತ್ಯೆ ಮಾಡಬೇಕು. ಇದು ಆತನ ಒಂದು ಪ್ಲಾನ್ ಆಗಿತ್ತು. ಅದರಂತೆ ಕೂಡ ಈ ಒಂದು ಅನಸ್ತೇಶಿಯವನ್ನ ಕೂಡ ಕೊಡೋದಕ್ಕೆ ಆತ ಪ್ಲಾನ್ ಮಾಡ್ಕೊಂಡಿದ್ದ. ಅಂದ್ರೆ ಆತ ಕೊಡಬೇಕಾದಂತ ಪ್ರಮಾಣಕ್ಕಿಂತ ಹೆಚ್ಚಾಗಿ ಕೊಟ್ಟಿದ್ರಿಂದಾಗಿ ಆಕೆ ಸಾಕಷ್ಟು ಕೋಮಾಗೆ ಸ್ಟೇಜ್ಗೆ ಹೋಗಿದ್ಲು. ಆಗ ಹತ್ಯೆ ಆಯ್ತು. ಈ ಅಂಶಗಳೆಲ್ಲವೂ ಕೂಡ ಈಗ ವೈದ್ಯಕೀಯ ಪರೀಕ್ಷೆಯಿಂದ ದೃಢಪಟ್ಟಿರುವಂತದ್ದು. ಆತ ಕೂಡ ಅಂದ್ರೆ ನ್ಯಾಚುರಲ್ ಡೆತ್ ಅಂತ ಬಿಂಬಿಸಿದ್ರೆ ಮರಣೋತ್ತರ ಪರೀಕ್ಷೆಯನ್ನ ಮಾಡೋದಿಲ್ಲ. ಆಗ ನಾನು ಮಾಡಿರುವಂತಹ ಕೊಲೆ ಏನಿದೆ ಅದು ಗೊತ್ತಾಗೋದಿಲ್ಲ ಅನ್ನುವಂತ ಒಂದು ಪ್ಲಾನ್ ಅನ್ನು ಮಾಡೋ ಉದ್ದೇಶದಿಂದಾಗಿ ಕೆಲವು ವಿಡಿಯೋಗಳನ್ನು ಕೂಡ ಈತ ಸ್ಟಡಿ ಮಾಡಿದ್ದ, ಪುಸ್ತಕಗಳನ್ನು ಕೂಡ ಓದಿದ್ದ ಅಂತ ಕೂಡ ಹೇಳಿರುವಂತಹದ್ದು. ಯಾಕಂತ ಹೇಳಿದ್ರೆ ಒಂದ್ ವೇಳೆ ಈಗ ಆಕೆಗೆ ಅನಾರೋಗ್ಯ ಕಾಡ್ತಾ ಇತ್ತು ಅನ್ನೋದು ಅವರ ಕುಟುಂಬಸ್ಥರಿಗೂ ಗೊತ್ತಿತ್ತು. ಈತ ಅನಸ್ತೇಶಿಯನ್ನ ಕೊಡ್ತಿದ್ದ. ಆದ್ರೆ ಈ ಅನಸ್ತೇಶಿಯ ಓವರ್ಡೋಸ್ ಆಗಿ ಆಕೆ ಏನಾದ್ರು ಮೃತಪಟ್ರೆ ಅದರಿಂದಾಗಿ ಮರಣೋತ್ತರ ಪರೀಕ್ಷೆಯನ್ನ ಮಾಡ್ತಾರೆ. ಅದ್ರ ಪ್ರಮಾಣ ಕಡಿಮೆ ಕೊಟ್ರೆ ಮನೆಯಲ್ಲೇ ಆಕೆ ಏನಾದ್ರು ಮೃತಪಟ್ರೆ ನ್ಯಾಚುರಲ್ ಡೆತ್ ಅಂತ ಹೇಳಿ ಬಿಂಬಿಸಬಹುದು ಅಂತ ಪ್ಲಾನ್ ಮಾಡ್ಕೊಂಡಿದ್ದ. ಆದ್ರೆ ಆತದ್ದು ಸಕ್ಸಸ್ ಆಗ್ಲಿಲ್ಲ. ಯಾವಾಗ ಅವರ ಅಕ್ಕ ಬಾವ ಮತ್ತೆ ಇವರು ಮರಣೋತ್ತರ ಪರೀಕ್ಷೆನ ಮಾಡ್ಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದ್ರು, ಆ ಸಂದರ್ಭದಲ್ಲಿ ಈತ ಕುಗ್ಗೋಗಿದ್ದ. ಅಂದ್ರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕ್ಷಿಗಳು ಸಿಗುತ್ತೆ ಅನ್ನೋದು ಕೂಡ ಆತನಿಗೆ ಗೊತ್ತಿತ್ತಂತೆ. ಹಾಗಾಗಿ ಪೊಲೀಸರು ಕೂಡ ಇಷ್ಟು ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತ ಹೇಳಿ ತಿಳಿದಿರಲಿಲ್ಲ. ಯಾಕಂದ್ರೆ ಒಂದು ನ್ಯಾಚುರಲ್ ಡೆತ್ ಅಂತ ಹೇಳಿ ಬಿಂಬಿಸಬಹುದು ಅನ್ಕೊಂಡಿದ್ದ. ಆದ್ರೆ ಪೊಲೀಸರು ಯಾವಾಗ ಈ ಕೇಸ್ನ ಆ ಒಂದು ತನಿಖೆಯ ಹಾಳ ಉದ್ದಾಗ ಹಿಡಿದ್ರು, ಆಗ ಆರೋಪಿಯ ಎಲ್ಲವನ್ನು ಕೂಡ ಬಯಲು ಮಾಡಿರುವಂತದ್ದು. ಸದ್ಯ ಈಗ ಆತನ ಒಂದು ಕಸ್ಟಡಿ ಅವಧಿ ಕೂಡ ಇವತ್ತು ಅಂತ್ಯ ಆಗುತ್ತೆ. ಕೋರ್ಟ್ನ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಬಿಡುವ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಯಾಕಂದ್ರೆ ಚಾರ್ಜ್ ಶೀಟ್ಗೆ ಬೇಕಾದಂತಹ ಎಲ್ಲ ಅಂಶಗಳು ಬಹುತೇಕವಾಗಿ ಸಿಕ್ಕಿದೆ. ಮತ್ತೆ ಆತ ಕಳಿಸಿರುವಂತಹ ಮೆಸೇಜ್ ಮತ್ತೆ ಡೇಟಾ ರಿಟ್ರೀವ್ ಎಲ್ಲವೂ ಕೂಡ ಈಗ ಪತ್ತೆ ಆಗಿರುವ ಹಿನ್ನೆಲೆಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೂ ಕೂಡ ಅಂದ್ರೆ ಸಿದ್ಧತೆ ಮಾಡ್ತಾ ಇರುವಂತದ್ದು ಪೊಲೀಸರು. ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್.